ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಲಬುರಗಿ ಯಾದಗಿರಿ ಜಿಲ್ಲಾ ಸಮಿತಿಗಳ ಸಂಯುಕ್ತಾಶ್ರಯದಲ್ಲಿ ಸಹಬಾಳ್ವೆಯ ಸಂಚುಗಾರಿಕೆ 100 ವರ್ಷ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ರಾಜ್ಯ ಸಂಚಾಲಕ ಅರ್ಜುನ್ ಬದ್ರೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 30ರಂದು ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 11:30 ಸಹಬಾಳ್ವೆಯ ಸಂಚುಗಾರಿಕೆ 100 ವರ್ಷ ವಿಚಾರ ಸಂಕಿರಣವನ್ನು ಹೊಸತು ಪತ್ರಿಕೆಯ ಸಂಪಾದಕ ಸಿದ್ದಣ್ಣಗೌಡ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಪ್ರೊಫೆಸರ್ ಆರ್.ಕೆ. ಹುಡುಗಿ ವಿಚಾರ ಮಂಡಿಸಲಿದ್ದಾರೆ. ರಾಜ್ಯ ಸಂಘಟನಾ ಸಂಚಾಲಕ ಮಲ್ಲಿಕಾರ್ಜುನ ಕ್ರಾಂತಿ ಅಧ್ಯಕ್ಷತೆ ವಹಿಸಲಿದ್ದು, ಮರಪ್ಪ ಹಳ್ಳಿ, ಮಾನುಗುರಿಕಾರ್, ಆರ್.ಜೆ. ಶೆಟ್ಗಾರ್, ದತ್ತಾತ್ರೇಯ ಇಕ್ಕಳಕಿ, ಪದ್ಮಿನಿ ಪಾಟೀಲ್, ಮಹಾದೇವಿ ನಿಂಬಾಳ್, ಮೀನಾಕ್ಷಿ ಆಜಾದ್ಪುರ್, ಅರ್ಜುನ್ ಗೊಬ್ಬೂರ್ ಸೇರಿದಂತೆ ಅನೇಕರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು. ಕಲಬುರಗಿ ಆಗಿರ್ಬೋದು, ದಾಬೋಲ್ಕರ್ ಆಗಿರ್ಬೋದು, ಪಾನ್ಸಾರೆ ಆಗಿರ್ಬೋದು, ಇಂಥವ್ರಿಗೆ ಏನಪ್ಪ ಅಂದರೆ ಹೀನಾಯವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು RSS. ಈ RSSದವ್ರು ಏನಪ್ಪ ಅಂದರೆ ದೇಶಭಕ್ತರಂತಕ್ಕಂಥದ್ದು, ನಾವೇ ದೇಶಭಕ್ತರಂತಕ್ಕಂಥದ್ದು ಗುತ್ತಿಗೆಯನ್ನು ಹಿಡಿದುಕೊಂಡಿರ್ತಕ್ಕಂಥವ್ರು ಇವರು. ದೇಶದ ಸ್ವತಂತ್ರ ಚಳವಳಿಯ ಒಂದು ಇತಿಹಾಸ, ಒಂದು ಚರಿತ್ರೆ ತೆರೆದು ನೋಡಿದಾಗ ಅದರಲ್ಲಿ ಇವ್ರದ್ದು ಯಾವುದೇ ಭಾಗ ಇಲ್ಲ. ಹೊರತಾಗಿ ಸ್ವತಂತ್ರ ಚಳವಳಿಗಾರರನ್ನಪ್ಪ ಬಂಧಿಸಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು. ಇಂಥವ್ರಿಂದ ಏನಪ್ಪ ಅಂದರೆ ದೇಶದ ಜನ ಪಾಠ ಕಲಿಯೋದು, ಇವತ್ತೇನಪ್ಪ ಹಿಂದುತ್ವದ ಬಗ್ಗೆ ಪಾಠ ಕಲಿಯೋದು ಯಾವುದೇ ಅವಶ್ಯಕತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಏನಪ್ಪ ಅಂದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಮನುಸ್ಮೃತಿ ಏಕೆ ದಹನ ಮಾಡಿದರು, ಇವತ್ತು ದೇಶ ವಿಭಾಗ ಆಗಲಿಕ್ಕೆ ಕಾರಣವೇನು, ದೇಶ ಸ್ವತಂತ್ರ ಚಳವಳಿಯಲ್ಲಿ RSS ಅವರ ಪಾತ್ರವೇನು, ದೇಶದ ಸಂವಿಧಾನದ ಬಗ್ಗೆ RSSದವರ ಅಭಿಪ್ರಾಯವೇನು, ದೇಶದ ರಾಷ್ಟ್ರಧ್ವಜದ ಬಗ್ಗೆ RSSನ ಅಭಿಪ್ರಾಯವೇನು, ದೇಶದ ರಾಷ್ಟ್ರಗೀತೆ ಬಗ್ಗೆ RSSದರ ಅಭಿಪ್ರಾಯವೇನು, ಇವೆಲ್ಲದರ ಬಗ್ಗೆ ಏನಪ್ಪ ಅಂದರೆ ಇವತ್ತು ಜನಜಾಗೃತಿ ಮೂಡಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬರುವ 30ನೇ ತಾರೀಕಿನಂದು ನಾವು ಗುಲ್ಬರ್ಗಾದ ಅಂದರೆ ಕಲಬುರಗಿಯಲ್ಲಿ ಕನ್ನಡ ಭವನದಲ್ಲಿ ಅದನ್ನಪ್ಪ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ವಿಚಾರ ಸಂಕಿರಣದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಖ್ಯಾತ ಚಿಂತಕರಾದ ಮತ್ತು ಹೊಸತು ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಸಿದ್ದಣ್ಣಗೌಡ ಪಾಟೀಲ್ ಅವರು. ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕ್ರಾಂತಿಯವರು ವಹಿಸಲಿದ್ದಾರೆ. ಮತ್ತು ವಿಚಾರ ಮಂಡನೆಯನ್ನು ಖ್ಯಾತ ಚಿಂತಕರಾದ ಪ್ರೊಫೆಸರ್ ಆರ್.ಕೆ. ಹುಡುಗಿ ವಿಚಾರ ಮಂಡಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಇವತ್ತು ಏನಪ್ಪ ಅಂದರೆ ದಲಿತ ಸಂಘರ್ಷ ಸಮಿತಿಯ ಮರಪ್ಪ ಹಳ್ಳಿ ಮತ್ತು ರಾಷ್ಟ್ರೀಯ ಬಸವ ದಳದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಆರ್.ಜಿ. ಶೆಟ್ಗಾರ್ ಅವರು ಮತ್ತು ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪದ್ಮಿನಿ ಕಿರಣಿಗೆಯವರು ಮತ್ತು ಇನ್ನೂ ಅನೇಕ ದಲಿತ ಹಿರಿಯ ಮುಖಂಡರು ಏನಪ್ಪ ಅಂದರೆ ಇಲ್ಲಿ ಭಾಗವಹಿಸಲಿದ್ದಾರೆ. ಇವತ್ತೇನಪ್ಪ ಅಂದರೆ ನಾವು RSSನ ಬಣ್ಣ ಮತ್ತು ಅವರ ಒಳಗೆ ಅಡಗಿರ್ತಕ್ಕಂಥದ್ದು ಇವತ್ತು ಕಪಟ ನಾಟಕವನ್ನು ಬಯಲಿಗೆಳಿಬೇಕಾಗಿದೆ. ಈ ಒಂದು ವಿಚಾರ ಸಂಕಿರಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅದರಲ್ಲಿ ಭಾಗವಹಿಸಬೇಕು. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.